ಇಲ್ಲಿ ನಟನ ಮೇಲೆ ತನ್ನ ಹುಚ್ಚು ಅಭಿಮಾನವನ್ನ ತೋರಿಸೋದಕ್ಕೆ ಹೋಗಿ ಬಲಿಯಾಗಿರುವಂತಹ ತಮ್ಮ ಜೀವಕ್ಕೆ ಕುತ್ತು ತಂದುಕೊಂಡಿರುವಂತಹ ಘಟನೆ ನಡೆದಿದೆ. ನಟ ಯಶ್ ಕಟ್ಔಟ್ ಕಟ್ಟುವಾಗ ಈ ದುರಂತ ನಡೆದು ಹೋಗಿದೆ. ಕರೆಂಟ್ ಶಾಕ್ನಿಂದ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಟ ಯಶ್ ಕಟ್ಔಟ್ ಕಟ್ಟುವಾಗ ನಡೆದಿರುವಂತಹ ದುರಂತ ಇದು. ಕರೆಂಟ್ ಶಾಕ್ನಿಂದ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜೀವ ಉಳಿಸಿಕೊಳ್ಳಲು ಯುವಕರು ಒದ್ದಾಡಿದ್ದಾರೆ. ಇಂದು ನಟ ಯಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತಡರಾತ್ರಿ ಯಶ್ ಕಟ್ಔಟ್ ಅನ್ನ ಕಟ್ತಾ ಇದ್ರು ಅವರ ಅಭಿಮಾನಿಗಳು. ಹನುಮಂತ, ಮುರಳಿ, ನವೀನ್ ಕರೆಂಟ್ ಶಾಕ್ನಿಂದ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 3 ಗಂಭೀರ ಗಾಯವಾಗಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ತಮ್ಮ ನೆಚ್ಚಿನ ನಟನ ಮೇಲಿರುವಂತಹ ಅಭಿಮಾನಕ್ಕಾಗಿ ಅವರ ಬರ್ತ್ಡೇ ಇದೆ ಇವತ್ತು, ಹಾಗಾಗಿ ಕಟ್ಔಟ್ ಅನ್ನ ಕಟ್ಟಬೇಕು ಅಂತ ಆ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು 3 ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಇನ್ನೂ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಕೊನೆ ಘಳಿಗೆಯಲ್ಲಿ ಬಹಳಷ್ಟು ಒದ್ದಾಡಿದ್ರು ಆ 3 ಯುವಕರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. 3 ಕೊನೆಯುಸಿರೆಳೆದಿದ್ದಾರೆ. ಇನ್ನೂ 3 ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಟ ಯಶ್ ಅವರ ಹುಟ್ಟುಹಬ್ಬ ಇವತ್ತು, ಹಾಗಾಗಿ ಅವರ ಕಟ್ಔಟ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಈ ದುರಂತ ನಡೆದು ಹೋಗಿದೆ. ಕರೆಂಟ್ ಶಾಕ್ ಹೊಡೆದು 3 ಯುವಕರು ಸಾವನ್ನಪ್ಪಿದ್ದಾರೆ. ಇನ್ನು ಹದಿಹರೆಯದ ಯುವಕರು ತಮ್ಮ ನೆಚ್ಚಿನ ನಟನ ಬರ್ತ್ಡೇ ಇರುವ ಕಾರಣ ಅವರ ಕಟ್ಔಟ್ ಅನ್ನ ಕಟ್ಟಬೇಕು, ತಮ್ಮ ಅಭಿಮಾನವನ್ನ ಮೆರಿಬೇಕು ಅನ್ನುವಂತಹ ಉದ್ದೇಶದಿಂದ ಪಾಪ ಕಟ್ಔಟ್ ಅನ್ನ ಕಟ್ಟೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು 3 ಸಾವನ್ನಪ್ಪಿರುವಂತಹ ಘಟನೆ ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿಯಲ್ಲಿ ನಡೆದಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ನಿಜಕ್ಕೂ ದುರಂತ ಇದು. ಅಂದ್ರೆ ಇಲ್ಲಿ ಅಭಿಮಾನ ಅನ್ಬೇಕು, ಹುಚ್ಚು ಅಭಿಮಾನ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ದುರಂತ ನಡೆದು ಹೋಗಿದೆ. ಈ ಘಟನೆ ಹೇಗಾಯ್ತು, ಸದ್ಯದ ಬೆಳವಣಿಗೆಗಳೇನೇನಾಗ್ತಾ ಇದೆ ಅಂತ ಶುಕ್ರಾಜ್? ಎಸ್ ರಜನಿ, ನಿಜಕ್ಕೂ ಇದೊಂದು ದುರಂತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಬರ್ಡೇ ಇತ್ತು. ಎಲ್ಲಾ ಅಭಿಮಾನಿಗಳು ಕೂಡ ದೂರದಿಂದ ಬೆಂಗಳೂರಿಗೆ ಹೋಗಿ ಅವ್ರಿಗೆ ವಿಶ್ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಹೋಗೋಕೆ ಆಗದೆ ಇರತಕ್ಕಂಥ ಅಭಿಮಾನಿಗಳು ಏನ್ ಮಾಡ್ತಾರೆ, ತಮ್ಮ ಗ್ರಾಮಗಳಲ್ಲೇ ಒಂದು ಯಶ್ ಅವರ ಒಂದು ಕಟೌಟ್ಗೆ ಒಂದು ಹಾಲಿನ ಅಭಿಷೇಕ ಆಗಿರ್ಬೋದು ಅಥವಾ ಕೇಕ್ ಕಟ್ ಮಾಡುವ ಮೂಲಕ ಅವರ ಒಂದು ಬರ್ಡೇನ ಆಚರಣೆ ಮಾಡ್ತಾ ಇದ್ರು. ಆದ್ರೆ ದುರಾದೃಷ್ಟವಶಾತ್ ನಿನ್ನೆ ಏನು ಈ ಒಂದು ಗದಗ ಜಿಲ್ಲೆಯ ಒಂದು ಸುರುಣಿಗೆ ಒಂದು ಗ್ರಾಮ, ಈ ಒಂದು ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಸರ್ಕಲ್ ಬರುತ್ತೆ. ಈ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅಭಿಮಾನಿಗಳು ಎಲ್ಲ ಸೇರ್ಬಿಟ್ಟು ಒಂದು 25 ಅಡಿ ಎತ್ತರದ ಬೃಹತ್ ಕಟ್ಟಡ ಒಂದು ನಿರ್ಮಾಣ ಮಾಡಿರ್ತಾರೆ. ಅದನ್ನು ರಾತ್ರಿ ವೇಳೆ ಅಂದ್ರೆ ಸುಮಾರು ಮಧ್ಯರಾತ್ರಿ ವೇಳೆ ಅದನ್ನ ನಿಲ್ಸಿ ಅವರು ಬೆಳಗ್ಗೆ ಬಂದು ಆಚರಣೆ ಮಾಡುವ ಒಂದು ಉದ್ದೇಶ ಅವ್ರದ್ದಾಗಿರುತ್ತೆ. ಆದ್ರೆ ದುರಾದೃಷ್ಟವಶಾತ್ ಆ ಒಂದು ಕಟೌಟ್ ನಿಲ್ಲಿಸುವ ವೇಳೆ ಮೇಲೆ ಇರ್ತಕ್ಕಂತಹ ವಿದ್ಯುತ್ ತಂತಿ ಅವ್ರಿಗೆ ಕಾಣಿಸಿಲ್ಲ ಅಂತ ಆಗುತ್ತೆ. ಯಾಕಂದ್ರೆ ಅದು 25 ಅಡಿ ಎತ್ತರದ ಬೃಹತ್ ಕಟೌಟ್ ಆಗಿರೋದ್ರಿಂದ ಎಲ್ಲೋ ಬ್ಯಾಲೆನ್ಸ್ ತಪ್ಪಿದೆ. ಹಾಗಾಗಿ ಆ ಒಂದು ಏನು ಕಟೌಟ್ ನೇರವಾಗಿ ಆ ಒಂದು ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ರಿಂದ ಆ ಒಂದು ಏನೋ ಈ ಕಟೌಟ್ ಇಟ್ಕೊಂಡಿದ್ರು ಸುಮಾರು ಒಂದು 6 ರಿಂದ 8 ಜನ ಈ ಒಂದು ಕಟೌಟ್ ಇಟ್ಕೊಂಡಿದ್ರು. ಅದರಲ್ಲಿ 3 ಅಂದ್ರೆ ಈಗೇನು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಹನುಮಂತ ಹರಿಜನ ಅಂತ ಮತ್ತು ಮುರಳಿ ನಡುಮನಿ ಅಂತಂದು 20 ವರ್ಷದ ಯುವಕ, ಇನ್ನೊಬ್ಬ 20 ವರ್ಷದ ಯುವಕ ನವೀನ್ ಗಾಜಿ ಅಂತಂದು. ಒಟ್ಟಾರೆ ಈ ಒಂದು ಯುವಜನ ಒಬ್ರು 24 ವರ್ಷ ಇದ್ರೆ, ಇನ್ನಿಬ್ರು ಮೃತಪಟ್ಟಂತವರು 20 ವರ್ಷದವರಾಗಿರ್ತಾರೆ. ಇನ್ನು 3 ಜನ ಏನೋ ಅವ್ರ ಗಾಯಗಳನ್ನು ಈಗ ಅಲ್ಲಿಯ ಲಕ್ಷ್ಮೇಶ್ವರ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಇದೊಂದು ದುರಾದೃಷ್ಟಕರ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಅವರು ಆ ಒಂದು ಯಶ್ ಅವರ ಬರ್ಡೇ ಅನ್ನು ಸಂಭ್ರಮದಿಂದ ಆಚರಣೆ ಮಾಡ್ಬೇಕಾಗಿತ್ತು. ಎಲ್ಲ ಅಂದ್ಕೊಂಡಾಗಿದ್ದಾರೆ. ಇಷ್ಟೊತ್ತಿಗಾಗ್ಲೇ ಎಲ್ಲ ಅಭಿಮಾನಿಗಳು ಸೇರಿ ಕೇಕ್ ಕಟ್ ಮಾಡಿ ಒಂದು ಸಂತೋಷವನ್ನು ಹಂಚ್ಕೊಳ್ತಾ ಇದ್ರು. ಆದ್ರೆ ಈ ಒಂದು ಘಟನೆಯಿಂದ ಇಡೀ ಲಕ್ಷ್ಮೇಶ್ವರ, ಇಡೀ ಗದಗ ಜಿಲ್ಲೆಯ ಒಂದು ಮೌನಕ್ಕೆ ಶರಣಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಯಶ್ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ನೋವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತಿನ ದಿನ ಈಗ ಆಗಬಾರ್ದಿತ್ತು. ನಮ್ಮ ಯಶ್ ನಮ್ಮ ಎಲ್ಲರಿಗೂ ಕೂಡ ಒಬ್ರು ಎಲ್ಲ ಒಂದು ಅಭಿಮಾನಿಗಳಿಗೆ ಅವರು ಮಾದರಿಯಾಗಿದ್ದಾರೆ. ಆದ್ರೆ ಅಂತಹ ನಟನ ಒಂದು ಬರ್ಡೇ ದಿನ ಇಂತಹ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಒಂದು ತುಂಬಲಾರದ ನಷ್ಟ ಅಂತ ಈಗಾಗಲೇ ಅಭಿಮಾನಿಗಳು ಕೂಡ ತಮ್ಮ ನೋವನ್ನು ತೋಡ್ಕೊಂತಿರೋದು. ಅಲ್ಲಿ ಬೇರೆ ಏನಾದ್ರೂ ಸಮಸ್ಯೆ ಇತ್ತಾ ಅಂತ, ಅಂದ್ರೆ ಈಗ ವಿದ್ಯುತ್ ತಂತಿ ಸಮಸ್ಯೆ ಏನಾದ್ರೂ ಇತ್ತಾ ಅಂತ? ಯಾಕಂದ್ರೆ 3 ಅಟ್ ಎ ಟೈಮ್ ಅಲ್ಲಿ
ಶಾಕ್ನಿಂದ ಸಾವನ್ನಪ್ತಾರೆ ಅಂತಂದ್ರೆ ಬೇರೆ ಏನಾದರೂ ಸಮಸ್ಯೆ ಅಲ್ಲಿ ಕಾಣಿಸ್ತಾ ಇದೆ? ಈ ಬಗ್ಗೆ ಪೊಲೀಸರು ಈಗ ಪ್ರಕರಣ ದಾಖಲು ಮಾಡ್ಕೊಂಡಿರೋದ್ರಿಂದ ಪ್ರಾಥಮಿಕ ತನಿಖೆಯಲ್ಲಿ ಏನೇನೆಲ್ಲ ಅಂಶಗಳನ್ನ ಅವರು ಹೇಳಿದ್ದಾರೆ ಅಂತ ಶುಕ್ರಾಜ್? ಖಂಡಿತ. ಏನು ಈ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗ ನಾನು ಮೊದಲೇ ಹೇಳಿದ ಹಾಗೆ ಒಂದು 25 ಅಡಿ ಎತ್ತರದ ಕಟ್ಟೋಟ, ಅಂದ್ರೆ ಇದು ಬರೀ ಒಂದು ಏನೋ ವುಡ್ ನಿಂದ ತಯಾರಿಸಿದಂತಹ ಕಟ್ಟೋಟ ಅಂತಲ್ಲ, ಅಲ್ಲಲ್ಲಿ ಅವ್ರಿಗೆ ಕಬ್ಬಿಣದ ರಾಡ್ ಅನ್ನು ಕೂಡ ಇದು ಬ್ಯಾಲೆನ್ಸ್ ಸಲುವಾಗಿ ಹಾಕಿರ್ತಾರೆ. ಈ ಒಂದು ರಾಡ್ ಇರೋದ್ರಿಂದಾನೇ ಈ ಒಂದು ವಿದ್ಯುತ್ ಸ್ಪರ್ಶದಿಂದ ಸಾವನ್ನು ಅಪ್ಪಿರೋದು ಅಂತ ಈಗ ಮೇಲ್ನೋಟಕ್ಕೆ ಅಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥ ನಿನ್ನೆ ಏನು ರಾತ್ರಿ ವೇಳೆ ಒಂದು ಕಟ್ಟೋಟ ನಿಲ್ಸೋಕೆ ಹೋಗಿದ್ರು, ಅಲ್ಲಿ ಅವರು ಸ್ಥಳೀಯರು ಹೇಳುವ ಪ್ರಕಾರ ಆ ಕಬ್ಬಿಣದ ರಾಡ್ ಯಾರ್ಯಾರು ಇಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಏನು ಈ ಕಡೆ ಬದಿಯಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಇರ್ತಕ್ಕಂತಹ ಒಂದು ಬದಿಯಲ್ಲಿ ಇಟ್ಕೊಂಡವ್ರಿಗೆ ಕೂಡ ಸ್ವಲ್ಪ ಗಾಯಗಳಾಗಿದೆ. ಅವರನ್ನು ಕೂಡ ಈಗ ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ. ಅಂದ್ರೆ ಏನು ಇದು 25 ಅಡಿ ಉದ್ದ ಇರೋದೇ ಈ ಒಂದು ದುರಂತಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೃಹತ್ ಕಟ್ಟಡ ಈಗಾಗಲೇ ನಾವು ಗ್ರಾಮಗಳಲ್ಲಿ ನೋಡ್ತಾ ಇರ್ತೀವಿ. ಅಂದ್ರೆ ಒಂದು ಕಂಬ ಹಬ್ಬಬ್ಬ ಅಂದ್ರೆ ಒಂದು 15 ರಿಂದ 25 ಅಡಿ ಅಷ್ಟೇ ಹೈಟ್ ಇರುತ್ತೆ. ಆದ್ರೆ ಅದ್ರಿಗಿಂತ ಹೈಟ್ ಈ ಒಂದು ಕಟ್ಔಟ್ ನಿರ್ಮಾಣ ಮಾಡಿದ್ರಿಂದ ಅದು ಸಾಮಾನ್ಯವಾಗಿ ಮೇಲೆ ನಿಲ್ಲಿಸಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿದೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಘಟನೆ ನಡೆದಿರಬಹುದು ಅಂತ ಈಗ ಅಲ್ಲಿ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ಓಕೆ ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿಗೆ.